ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಟಾಪಿಕ್ಕು ನಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ. ಸೊ ಇವತ್ತಿನ ದಿನ ಮಾರ್ಕೆಟು ಫುಲ್ ಬ್ಲಡ್ ಬಾತ್. ಆ್ಯಕ್ಚುಲಿ ಬಿಯರ್ಗಳೇನಿದ್ದಾರೆ ಏನು ಫುಲ್ ಆ್ಯಕ್ಟಿವೇಟ್ ಆಗೋಗ್ಬಿಟ್ಟಿದ್ರು. ಸೊ ಆದ ಕಾರಣ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ನ ಇಂಡೆಕ್ಸ್ ಏನಿದೆ ನಿಫ್ಟಿ 50, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ 2.68% ಅಷ್ಟು ಡೌನಲ್ಲಿ ಬಂದಿತ್ತು. ಸೊ ಫೈನಲಿ ಹೆಂಗೋ ಏನೋ ಕ್ಲೋಸಿಂಗ್ ಮಾತ್ರ 24,000 ಮೇಲ್ಗಡೆ ಕೊಟ್ಟಿತ್ತು. ಆ್ಯಕ್ಚುಲಿ ಡೇ ಲೋನ ನೋಡೋದಾದರೆ ಇವತ್ತಿನ ಡೇ ಲೋನ್ನ ನೋಡೋದಾದರೆ ನೋಡಿ, ಇಲ್ಲಿದೆ 23,893 ಡೇ ಲೋ ಕೊಟ್ಟಿತ್ತು. ಆ್ಯಕ್ಚುಲಿ 24,000 ಮೇಲ್ಗಡೆ ಹೆಂಗೋ ಏನೋ ಮಾಡಿಬಿಟ್ಟು ಇವತ್ತು ಕ್ಲೋಸಿಂಗನ್ನು ಕೊಡ್ತು. ಅದು ಕೂಡ 2.25% ಡೌನಲ್ಲಿ. ಇದೇ ಥರನಾಗಿ ಸೆನ್ಸೆಕ್ಸ್ ಕೂಡ ಇವತ್ತು 2.74% ಅಷ್ಟು ನೆಗೆಟಿವಲ್ಲಿ ಕ್ಲೋಸನ್ನು ಕೊಡ್ತು. ಸೊ ಏನು ರೀಸನ್ ಇರ್ಬೋದು, ಏನು ಇದ್ರ ಹಿಂದ್ಗಡೆ ರೀಸನ್ನು ಒಂದು ಮ್ಯಾಸಿವ್ ಆಗಿರೋ ಒಂದು ನೆಗೆಟಿವ್ ಅಂತ ಹೇಳ್ಬೋದು ಇವತ್ತಿನ ದಿನ. ಸೊ ಆ್ಯಕ್ಚುಲಿ ಇನ್ನೊಂದೇನು ಹೇಳಬೇಕಂದ್ರೆ, ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಒಂದು ನೆಗೆಟಿವ್ ನ್ಯೂಸ್ಗಳು ಬರ್ತಾನೇ ಇದ್ದು. ಏನೇ ಹೇಳಬೇಕಂದ್ರೂ ಒಂದು ರೀಸನ್ ಬೇಕು. ನಾನು ಇದ್ರ ಹಿಂದೆನೂ ಕೂಡ ಹೇಳಿದ್ದೆ, ಮಾರ್ಕೆಟು ಪೀಕಲ್ಲಿದೆ. ಸೊ ಯಾವುದೇ ಒಂದು ಥರನಾಗಿರ್ತಕ್ಕಂಥ ಒಂದು ರೀಸನ್ ಸಿಕ್ಕರೆ ಸಾಕು, ಮಾರ್ಕೆಟು ದೊಬ್ಬಕ್ಕಂತ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದೆ. ಸೊ ಅದೇ ಒಂದು ರೀಸನ್ನು. ಮೇಜರಾಗಿ ಗ್ಲೋಬಲ್ ಇಂಡೈಸಸನ್ನು ನೋಡೋದಾದರೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸೆಲ್ಲಿಂಗು ನಡೀತಾ ಇದೆ, ಸ್ಪೆಷಲಿ ಮೇಜರ್ಲಿ US ಮಾರ್ಕೆಟ್. ಸೊ ಡೋ ಜೋನ್ಸ್ ಇದನ್ನು ನೋಡೋದಾದರೆ ನಮ್ಗೆ ಎಲ್ಲ ಗೊತ್ತಾಗುತ್ತೆ. ಸೊ ನೋಡೋಣ ಒಂದೊಂದಾಗೆ ರೀಸನ್ಸ್, ಕಾರಣಗಳು ಏನೇನಿದ್ದಾವೆ ಮಾರ್ಕೆಟ್ಗೆ, ಯಾವ್ಯಾವ ಕಾರಣಗಳಿಂದಾಗಿ ಮಾರ್ಕೆಟ್ ಬಿತ್ತು ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾನು ಮುಂಚೆ ಹೇಳಿದ್ನಲ್ಲ, ಇದು ಗ್ಲೋಬಲ್ ರೀಸನ್ಗೋಸ್ಕರ ಎಲ್ಲ ಮಾರ್ಕೆಟ್ಸ್ ಕೂಡ, ಯುರೋಪಿಯನ್ ಮಾರ್ಕೆಟ್ಸ್ ಆಗಿರ್ಬೋದು, ಏಷ್ಯನ್ ಮಾರ್ಕೆಟ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲದೂ ಕೂಡ ನೆಗೆಟಿವಲ್ಲೇ ಇದೆ ಇವತ್ತು. ಸೊ ನೋಡ್ಬೋದು, ಡೋ ಜಾನ್ಸ್ನ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಈಗಲೂ ಕೂಡ 2.74% ಅಷ್ಟು ನೆಗೆಟಿವಲ್ಲಿ ನಡೀತಾ ಇದೆ. ಇದನ್ನು ತೊಗೊಂಡಿದ್ದು 5 ಮಿನಿಟ್ಸ್ ಬ್ಯಾಕಲ್ಲಿ ಇವಾಗ. ಸೊ ನೋಡ್ಬೋದು 38,647 ಬ್ರ್ಯಾಕೆಟಲ್ಲಿದೆ ನೋಡಿ. 2.74% ಅಷ್ಟು ನೆಗೆಟಿವಲ್ಲಿ ನಡೀತಿದೆ. ಸೊ ಆಲ್ಮೋಸ್ಟ್ ಹತ್ತತ್ರ ಒಂದು 3% ಅಂತಲೇ ಹೇಳ್ಬೋದು, ಇನ್ನೇನು ಬೀಳುತ್ತೆ. ಸೊ ಓಕೆ, ಇದು ನಮಗೆ ಏನಪ್ಪ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಯಾವ ಓಪನಿಂಗು, ನಾಳೆ ದಿನದ ಇಂಡಿಯನ್ ಮಾರ್ಕೆಟ್ನ ಓಪನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ. ಜೊತೆಗೇ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಶುಕ್ರವಾರದ ದಿನ US ಮಾರ್ಕೆಟು ಫುಲ್ ನೆಗೆಟಿವಲ್ಲಿ ಇತ್ತು. ಸೊ ಆ ಇಂಪ್ಯಾಕ್ಟ್ ನಮಗೆ ಸೋಮವಾರ ಅಂದರೆ ಇವತ್ತಿನ ದಿನ ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಅದೊಂದು ಇಂಡಿಕೇಶನ್ ನಮಗೆ. ಎಲ್ಲ ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಏನಿದೆ ಎಲ್ಲದೂ ಕೂಡ ಇಂಟರ್ ಕನೆಕ್ಟೆಡ್. ಸೊ ನೋಡೋಣ, ಆ್ಯಕ್ಚುಲಿ ಡೋ ಜಾನ್ಸ್ ಆಗಿರ್ಬೋದು, ನ್ಯಾಸ್ಡ್ಯಾಕ್ ಆಗಿರ್ಬೋದು, S&P 500 ಆಗಿರ್ಬೋದು, ಎಲ್ಲ ಇಂಡೆಕ್ಸ್ ಕೂಡ ಫುಲ್ಲು ನೆಗೆಟಿವಲ್ಲೇ ಓಡ್ತಾ ಇದೆ. ಸೊ ಓಕೆ, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು FTSE ಇವು ಮೇಲ್ಗಡೆ ಏನು 3 ಇದಾವಲ್ಲ, ಇವು ಯುರೋಪಿಯನ್ ಮಾರ್ಕೆಟು. FTSE, ಇದು ಡ್ಯಾಕ್ಸು, ಇದು ಜರ್ಮನಿದು, CAC ಇದು ಫ್ರಾನ್ಸ್ದು. ಸೊ ಇವು ಕೂಡ ಯುರೋಪಿಯನ್ ಮಾರ್ಕೆಟು ನೆಗೆಟಿವಲ್ಲೇ ಇದೆ. ಸೊ ಏಷ್ಯನ್ ಮಾರ್ಕೆಟ್ನ ನೋಡಿ, ಎಲ್ಲದು ಇಲ್ಲಿ ನೋಡ್ರಿ, ಎಲ್ಲದು ನೆಗೆಟಿವಲ್ಲಿ ಓಡ್ತಾ ಇದೆ, ಎಲ್ಲದು ನೆಗೆಟಿವಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇದರಲ್ಲಿ ಮೇಜರ್ ಆಗಿರ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ನಾವು ನೋಡೋದಾದರೆ, ಅಂದರೆ ಮೇಜರ್ ಆಗಿರ್ತಕ್ಕಂಥ ಒಂದು ರೀಸನನ್ನು ನಾವು ನೋಡೋದಾದರೆ, ಜಪಾನ್ನ ಮಾರ್ಕೆಟು ಯಾವುದು ನಿಕ್ಕಿ 225 ಅಂತ ಇದೆಯಲ್ಲ, 14.15 ಅಷ್ಟು ನೆಗೆಟಿವ್ ಹೊಡೆದಿದೆ. ಯಾಕೆ, ಏನು ರೀಸನ್ನು ನೋಡೋಣ. ಫಸ್ಟ್ನ ಇಂಪ್ಯಾಕ್ಟು US ಮಾರ್ಕೆಟ್ದಾದರೆ, ಸೆಕೆಂಡ್ ಇಂಪ್ಯಾಕ್ಟು ಜಪಾನ್ದಾಗಿದೆ. ಸೊ ನೋಡೋಣ, ಅಥವಾ ಜಪಾನ್ದೇ ಮೇಜರ್ ರೀಸನ್ ಅಂತಲೂ ನಾವು ಹೇಳ್ಬೋದು. ಓಕೆ, ಜಪಾನಲ್ಲಿ ಬ್ಯಾಂಕ್ ಆಫ್ ಜಪಾನ್ ಏನಿದೆ ಅಂದರೆ, RBI ಹೆಂಗಿದೆಯೋ ನಮ್ಮ ಇಂಡಿಯಲ್ಲಿ, ಅದೇ ಥರ ಜಪಾನ್ನಲ್ಲಿ ಬ್ಯಾಂಕ್ ಆಫ್ ಜಪಾನು ಅಂದರೆ ಈ ಮಾನಿಟರಿ ಪಾಲಿಸಿನ ಅಥವಾ ರೆಪೋ ರೇಟ್ಸನ್ನೆಲ್ಲ ಇದು ಮಾಡ್ತಕ್ಕಂಥದ್ದು ಇದೆ ಬ್ಯಾಂಕ್ ಆಫ್ ಜಪಾನ್. ಇವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಮಾನಿಟರಿ ಪಾಲಿಸಿನ ತಂದರು, ರೇಟ್ಸ್ನ ಜಾಸ್ತಿ ಮಾಡಿದ್ದಾರೆ. ಇವಾಗ ಯಾವುದು ರೆಪೋ ರೇಟ್ಸ್ ಎಲ್ಲ ಇರ್ತಾವಲ್ಲ ಮಾನಿಟರಿ ಪಾಲಿಸಿಲಿ, ಅದನ್ನು ಜಾಸ್ತಿ ಮಾಡಿದರು. ಎರಡನೇದಾಗಿ ಇನ್ನೊಂದು ಅಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂತ ಇತ್ತು. 8 ವರ್ಷದಿಂದ ಹಿಂದೆ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ಸ್ ಅದನ್ನು ತೆಗೆದುಹಾಕಿದ್ರು, ಅಂದರೆ ಅದನ್ನು ರಿಮೂವ್ ಮಾಡಿದರು, ನೆಗೆಟಿವ್ ಇಂಟ್ರೆಸ್ಟ್ ರೇಟ್ಸ್ನ. ಸೊ ಆ ಒಂದು ಕಾರಣ. ಹಾಗೆಯೇ ನೆಕ್ಸ್ಟ್ ನೋಡ್ಬೋದು ನೀವು,
ಅನ್ವೈಂಡಿಂಗ್ ಆಫ್ ಎನ್ ಕ್ಯಾರಿ ಟ್ರೇಡ್ಸ್ ಕ್ಯಾನ್ ರ್ಯಾಟಲ್ ಗ್ಲೋಬಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಈ ಎನ್ ಕ್ಯಾರಿ ಟ್ರೇಡ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದಾಗಿ ಇವತ್ತಿನ ದಿನ ಜಪಾನ್ನ ಮಾರ್ಕೆಟು ಬಿತ್ತು, ಅದರ ಇಂಪ್ಯಾಕ್ಟು ನಮಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಇದೇನು ಎನ್ ಕ್ಯಾರಿ ಟ್ರೇಡ್ ಅನ್ನೋದನ್ನು ಇನ್ನೊಂದು ಸಪ್ರೇಟ್ ವಿಡಿಯೋನಲ್ಲಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿರೋ ಕಾನ್ಸೆಪ್ಟ್ ಅದು. ನಾನು ಈ ವಿಡಿಯೋದಲ್ಲಿ ಅದನ್ನು ಸೇರಿಸ್ಕೊಂಡು ಮಾಡಿದೆ ಅಂದರೆ 20 ನಿಮಿಷ ವಿಡಿಯೋ ಆಗುತ್ತೆ, ಯಾರು ನೋಡಲ್ಲ ಅದಕ್ಕೆ. ಸೊ ಇದನ್ನೇ ಯಾರೂ ಇಂಟ್ರೆಸ್ಟ್ ಕೊಟ್ಕೊಂಡು ನೋಡಲ್ಲ. ಎಲ್ರಿಗೂ 5 ನಿಮಿಷ 2 ನಿಮಿಷದಲ್ಲಿ ಗೊತ್ತಾಗ್ಬಿಡ್ಬೇಕು. ಯಾರೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನು ರೀಸನ್ನು, ಯಾಕೆ ಬಿತ್ತು, ಅದೆಲ್ಲ ಯಾರಿಗೂ ಬೇಡ. ಇವತ್ತು ಹಾಕ್ತೀನಿ ದುಡ್ಡನ್ನ ನಾನು, ನಾಳೆ ನನಗೆ ಡಬಲ್ ಹಾಕ್ಬಿಡ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅದೆಲ್ಲ ಇಲ್ಲಿ ಆಗೋದೇ ಇಲ್ಲ. ಓಕೆ, ಇದೊಂದು ರೀಸನ್ನು. ಇನ್ನೊಂದು ರೀಸನ್ನು, ಮಿಡಲ್ ಈಸ್ಟಲ್ಲಿ ವಾರ್ ನಡೀತಾ ಇದೆ. ಅಂದರೆ ವಾರ್ ಲೆವೆಲ್ಗೆ ಧಮಕಿ ಹಾಕ್ತಿದ್ದಾರೆ. ಈ ಇರಾನು ಇಸ್ರೇಲ್ ನಡುವೆ ವಾರ್ ಲೆವೆಲ್ಗೆ ಒಂದು ಧಮಕಿ ಬರ್ತಿದೆ. ಸೊ ಅದು ಕೂಡ ಒಂದು ಗ್ಲೋಬಲ್ ಲೆವೆಲ್ ಪ್ರೆಷರ್ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಇಂಡಿಯನ್ ಮಾರ್ಕೆಟು ಇವತ್ತಿನ ದಿನ ಬಿತ್ತು. ಸೊ ಈ ಥರ ರೀಸನನ್ನು ಹುಡುಕ್ರಿ. ಫಸ್ಟ್ ಏನು ನೋಡಿದ್ವಿ ನಾವು, US ಮಾರ್ಕೆಟು ಫಸ್ಟ್ ನೋಡಿರ್ತಕ್ಕಂಥದ್ದು. US ಮಾರ್ಕೆಟಲ್ಲಿ ಡೋ ಜಾನ್ಸ್ ಏನಾಗಿದೆ, ಈಗಲೂ ಕೂಡ ನೀವು ಹೋಗಿ ನೋಡಿರಿ. ಡೋ ಜಾನ್ಸ್ ಅಂತ ಗೂಗಲಲ್ಲಿ ಟೈಪ್ ಮಾಡಿರಿ, ಫಸ್ಟಿಗೆ ಬರುತ್ತೆ. ಸೊ 2.78% ಅಷ್ಟು ಬಿದ್ದಿತ್ತು ನಾನು ನೋಡಿದಾಗ. ಸೊ ಇವಾಗ ನೋಡಿ ಎಷ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಜಪಾನ್ದು ರೇಟ್ ಹೈಕು, ಜಪಾನಿಂದ ರೇಟ್ ಹೈಕ್ ಮಾಡಿದರು. ಸೊ ಥರ್ಡ್ ರೀಸನ್ನು, ಮಿಡಲ್ ಈಸ್ಟ್ ವಾರ್ ಧಮಕಿ ಹಾಕ್ತಿದ್ದಾರೆ. ಸೊ ಈ ಒಂದು 3 ಕಾರಣದಿಂದಾಗಿ ಇಂಡಿಯನ್ ಮಾರ್ಕೆಟು ಬಿತ್ತು. ಓಕೆ, ನಮ್ಮ ನಿಫ್ಟಿ 50 ಇದೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಇದು 5 ವರ್ಷದ ಒಂದು ಚಾರ್ಟ್ ಪ್ಯಾಟರ್ನ್. ಸೊ ಇವಾಗ ಬಿದ್ದರೂ ಕೂಡ ಮಾರ್ಕೆಟು ಎಲ್ಲಿದೆ ನೋಡಿ, ಇವಾಗ ಯಾವ ಒಂದು ಪೊಸಿಷನಲ್ಲಿ ಹೋಗಿ ಕೂತಿದೆ. ಅಂದರೆ ಆಲ್ರೆಡಿ ಯಾವುದೇ ತೆರನಾಗಿರ್ತಕ್ಕಂಥ ತಲೆ ಕೆಡ್ಸ್ಕೊಂಡಿರ ಮಾರ್ಕೆಟ್ ಮೂಮೆಂಟಮ್ ಕೊಡ್ತಾ ಹೋಯಿತು. 25,000 ಕೂಡ ಬೀಟ್ ಮಾಡಿತ್ತು. ಯಾವುದೇ ಒಂದು ರೀಸನ್ ಬರಲಿಲ್ಲ ಅಂದರೆ ಹೋಗ್ತಿತ್ತು, 26ಕ್ಕೂ ಹೋಗುತ್ತೆ, 30ಕ್ಕೂ ಹೋಗುತ್ತೆ, ಟಚ್ ಆಗುತ್ತೆ. ಅಂದರೆ ಒಂದು ಸಣ್ಣ ರೀಸನ್ ಸಾಕು ಮಾರ್ಕೆಟ್ ಬೀಳೋದಕ್ಕೆ, ಒಂದೇ ಒಂದು ಸಣ್ಣ ರೀಸನ್ ಸಾಕು. ನಾನು ಇದರಿಂದನೂ ಹೇಳಿದ್ದೀನಿ. ಸೊ ಇದನ್ನೆಲ್ಲ ಯಾರು ತಡ್ಕೊಂಡಿರ್ತಾರೆ, ತಮ್ಮ ಪೋರ್ಟ್ಫೋಲಿಯೋನ ನೆಗೆಟಿವಲ್ಲಿ ಇವಾಗಲೂ ನೋಡ್ಕೊತ ಇರ್ತಾರಲ್ಲ ಪೇಷನ್ಸಿಂದ, ಅವರು ಮಾರ್ಕೆಟಲ್ಲಿ ತುಂಬ ದಿನ ಇರ್ತಾರೆ. ಅದು ಬಿಟ್ಕೊಂಡ್ಬಿಟ್ಟು ಇವತ್ತು ನೆಗೆಟಿವ್ ಆಯಿತು ಹೆಂಗೋ ಏನೋ ಅಂದ್ಕೊಳ್ಬಿಟ್ಟು ಹೋಗ್ಬಿಡ್ತಾರಲ್ಲ. ಸೊ ಅವ್ರು ಯಾರೂ ಕೂಡ ಪರ್ಮನೆಂಟಾಗಿ ಮಾರ್ಕೆಟಲ್ಲಿ ಇರಲ್ಲ. ಸೊ ಮಾರ್ಕೆಟಲ್ಲಿ ಒಂದು ಪೇಷನ್ಸ್ ಮುಖ್ಯ. ಸೊ ಇದೆಲ್ಲ ಅನ್ಸರ್ಟನಿಟೀಸ್ ಯಾವತ್ತು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಸೊ ಓಕೆ, ಇಸ್ರೇಲ್ ಇರಾನ್ ವಾರ್ ಸ್ಟಾರ್ಟ್ ಆಯಿತು ಅಂದ್ರೂ ಕೂಡ ದಿನೇ ಮಾರ್ಕೆಟು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮಾರ್ಕೆಟ್ನ ಒಂದು ಬ್ಯೂಟಿ, ಹೆಂಗೆ ಮಾರ್ಕೆಟು ಮೊಮೆಂಟಮನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಮಾರ್ಕೆಟ್ ವಾಲಟಿಲಿಟಿ ಇದ್ದೇ ಇರುತ್ತೆ, ಬೀಳುತ್ತೆ, ಏಳುತ್ತೆ. ಹಿಂಗೆ ಕೋವಿಡ್ ಅಂತಕ್ಕಂಥ ಒಂದು ಮತ್ತೆ ಏನೋ ಒಂದು ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡಿದವ್ರು ಯಾರು ನಾಳೆ ದಿನ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಕೆಟ್ ಬೀಳುತ್ತೆ. 2008 ರಿಸೆಷನ್ ಬಂತು, ಸೊ ಮಾರ್ಕೆಟ್ ಬಿತ್ತು. ಸೊ ಈ ಥರ ರೀಸನ್ಸ್, ಏನೋ ಒಂದು ನೆಗೆಟಿವ್ ರೀಸನ್ ಸಾಕು, ಸಣ್ಣದೊಂದು ರೀಸನ್ ಸಾಕು, ಮಾರ್ಕೆಟ್ ಬಿತ್ತೇ ಬೀಳುತ್ತೆ. ಸೊ ಅಲ್ಟಿಮೇಟಾಗಿ ನೀವು ಯಾವ ಶೇರ್ನ ಬೈ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಆ ಶೇರ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಮುಖ್ಯವಾಗಿ. ಸೊ ಅಂದರೆ ಮಾತ್ರ ನೀವು ಆ ಶೇರ್ನ ಬೈ ಮಾಡಿ. ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಟೆಲಿಗ್ರಾಮಲ್ಲಿ ನೋಡಿದೆ, ದಯವಿಟ್ಟು ಈ ಒಂದು ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮದೇ ಒಂದು ಅನಾಲಿಸಿಸ್ ಮಾಡಿರಿ. ಎಲ್ಲವೂ ಕೂಡ ಈಗೇನ್ರಿ ನೆಟ್ಟಲ್ಲಿ ಎಲ್ಲದೂ ಸಿಗುತ್ತೆ, ನೋಡ್ಕೊಳ್ಳಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.